ಏ ಸೌಜು, ಹೇಳಿ ಅತ್ತೆ. ಏನಿಲ್ಲ, ನನ್ನ ಮಗಳು ಸ್ಟೇಟಸ್ ನೋಡು, ನೀನು ಫೋನ್ ಓಪನ್ ಮಾಡಿ. ನನ್ನ ಅಳಿಯ ನನ್ನ ಮಗಳನ್ನ 5 ಸ್ಟಾರ್ ಹೋಟೆಲ್ ಕರ್ಕೊಂಡೋಗಿ ಅವಳು ಬರ್ತಡೇ ಸೆಲೆಬ್ರೇಟ್ ಮಾಡಿದ್ದಾರೆ. ಎಷ್ಟು ಒಳ್ಳೆ ಗಂಡ ಸಿಕ್ಕಿದ್ದಾನೆ ಅಲ್ವಾ ಅವಳಿಗೆ. ನಾನಂತೂ ತುಂಬಾ ಅದೃಷ್ಟ ಮಾಡಿದ್ದೆ ಇಂಥ ಅಳಿಯ ನಮಗೆ ಸಿಗಕ್ಕೆ. ನನ್ನ ಮಗಳಂತೂ ತುಂಬಾ ಅದೃಷ್ಟ ಮಾಡಿದ್ಲು ಇಂಥ ಗಂಡನ ಪಡಿಯಕ್ಕೆ. ಸರಿ ಅತ್ತೆ, ಸ್ಟೇಟಸ್ ನೋಡ್ತೀನಿ. ಓಹ್, ಏನೇ ಇದು, ಮನೇಲೆಲ್ಲ ಏನೇನೋ ಮಾಡ್ತಾ ಇದ್ದೀರಿ? ಯಾಕೆ, ಏನು ವಿಶೇಷ? ಇವತ್ತು ನನ್ನ ಬರ್ತಡೇ ಅತ್ತೆ, ಅದಕ್ಕೆ ನಿಮ್ಮ ಮಗ ಇಷ್ಟೆಲ್ಲ ಡೆಕೋರೇಷನ್ ಮಾಡಿ ಕೇಕ್ ತಗೊಂಡ್ ಬರಕ್ ಹೋಗಿದ್ದಾರೆ. ಅಯ್ಯೋ, ನಿನ್ ಮುಖಕ್ಕೆ ಬರ್ತಡೇ ಬೇರೆ ಕೇಳು. ಅವನಿಗೂ ಮಾಡಕ್ ಕೆಲಸ ಇಲ್ಲ, ದರ್ದಣ್ಣದ ಕೆಲ್ಸಕ್ಕೆ ಹೋಗ್ದೇನೆ ಇದನ್ನೆಲ್ಲ ಮಾಡ್ಕೊಂಡ್ ನಿಂತಿದ್ದಾನ. ಯಾಕತ್ತೆ ಈ ತರ ಮಾತಾಡ್ತೀರಾ? ಲಾಸ್ಟ್ ವೀಕು ನಿಮ್ಮ ಮಗಳು ಬರ್ತಡೇನ ನಿಮ್ಮ ಅಳಿಯಂದ್ರು 5 ಸ್ಟಾರ್ ಹೋಟೆಲಲ್ಲಿ ಸೆಲೆಬ್ರೇಟ್ ಮಾಡಿದಾಗ ಅಷ್ಟೊಂದು ಖುಷಿ ಪಟ್ರಿ. ನಿಮ್ಮ ಮಗಳು ಥರನೇ ನಾನು ಒಂದು ಹೆಣ್ಣಲ್ವಾ ಅತ್ತೆ. ನನಗೂ ಆಸೆ ಕನಸು ಎಲ್ಲ ಇರುತ್ತೆ ಅಲ್ವಾ, ಅದನ್ನೆಲ್ಲ ಸಾಯಿಸ್ಕೊಂಡೇ ನಾನು ಜೀವನ ಮಾಡಬೇಕಾ? ಅದು ಒಂದು ನಿಜ ಇಲ್ಲ ಅತ್ತೆ. ಇವತ್ತು ನನ್ನ ಬರ್ತಡೇ ಅಲ್ಲ, ನಿಮ್ಮದು ಒಂದು 75ನೇ ವರ್ಷದ ಆ್ಯನಿವರ್ಸರಿ ಅತ್ತೆ. ಅದಕ್ಕೋಸ್ಕರ ನಾನೇ ಇದೆಲ್ಲ ಪ್ಲಾನ್ ಮಾಡಿ, ಆರ್ಡರ್ ಮಾಡಿ, ಡೆಕೋರೇಷನ್ ಮಾಡಿ ನಿಮ್ಮ ಮಗನ ಕೇಕ್ ತರಕ್ಕೆ ಕಳಿಸ್ದೆ. ನಿಮ್ಮ ಮಗಳಿಗೆ ನಿಮ್ದು 75ನೇ ವರ್ಷದ ಆ್ಯನಿವರ್ಸರಿ ಅನ್ನೋದು ಗೊತ್ತಿಲ್ಲ. ನೀವು ಚೆನ್ನಾಗೇ ಮರ್ಯಾದೆ ಕೊಟ್ರಿ ಅತ್ತೆ. ಥ್ಯಾಂಕ್ ಯು ಸೋ ಮಚ್. ಬ್ರಹ್ಮ ಬರೆದ ಹಾಡೆಯಲ್ಲಿ ಅಂತ್ಯ ಏನಿದೆ? ಸುಖ ದುಃಖ ಎರಡು ಅವನ ಸೂತ್ರದಲ್ಲಿದೆ.